ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ದರ್ಶನ್ ಸಿಕ್ಕಾಕೊಳ್ಳೋದಕ್ಕೆ ಸಂಚು ನಡೆದಿದ್ಯಾ? ಮಾಫಿ ಸಾಕ್ಷಿ ಬಗ್ಗೆ ಹಿರಿಯ ವಕೀಲರು ಹೇಳುವುದೇನು ಗೊತ್ತಾ? ಅವತ್ತು ಪಟ್ಟಣಗೆರೆ ಶೆಡ್ಗೆ ಇಟ್ಟಿದ್ದು ದರ್ಶನ್ ಪಾಲಿಗೆ ಕಂಟಕಗಳ ಸರಮಾಲೆಯೇ ಸೃಷ್ಟಿಯಾಗ್ತಿದೆ. ಕಂಬಿ ಹಿಂದೆ ಒದ್ದಾಡ್ತಿದ್ರು ದರ್ಶನ್ ಸಂಕಷ್ಟ ಮಾತ್ರ ತಪ್ತಾ ಇಲ್ಲ. ಬಾಸ್ ಬಾಸ್ ಅಂತ ಬೆರೆಸಿದವರೇ ಈಗ ದಾಸನ ಪಾಲಿಗೆ ವಿಲನ್ಗಳಾಗಿದ್ದಾರೆ. ಹೌದು, ನಿಮಗೋಸ್ಕರ ಪ್ರಾಣ ಕೊಡ್ತೀವಿ ಅಂತ ಒಡನಾಡಿಗಳೇ ದುಶ್ಮನ್ಗಳಾಗಿದ್ದಾರೆ. ದರ್ಶನ್ ಆಪ್ತ ಸ್ನೇಹಿತ A14 ಪ್ರದೋಷ್ ಮಾಫಿ ಸಾಕ್ಷಿಗೆ ಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಆದರೆ ಪ್ರದೋಷ್ ಸಲ್ಲಿಸಿರುವ ಅರ್ಜಿಗೆ ಉಳಿದ ಆರೋಪಿಗಳ ಆಕ್ಷೇಪ ಪರಿಗಣಿಸಬೇಕೇ ಬೇಡವೇ ಅನ್ನೋದು ಇವತ್ತು ನಿರ್ಧಾರ ಆಗಲಿದೆ. ಆದರೆ ಈ ವಿಚಾರ ಕಂಬಿ ಎಣಿಸ್ತಿರೋ ದರ್ಶನ್ಗೆ ನಿದ್ದೆಗೆಡಿಸಿದೆ. ಮಾನಸಿಕ ಹಾಗೂ ದೈಹಿಕವಾಗಿ ಕುಗ್ಗಿರುವ ದರ್ಶನ್ಗೆ ಗಾಯದ ಮೇಲೆ ಬರೆ ಬಿದ್ದಂತಾಗಿದೆ. ಏನಾಗುತ್ತೋ ಏನೋ ಅಂತ ಯಾರ ಜೊತೆಗೂ ಮಾತನಾಡದೆ ಒಬ್ಬಂಟಿಯಾಗಿ ಕಾಲವನ್ನ ಕಳೆದಿದ್ದಾರಂತೆ. ಈ ಬೆನ್ನಲ್ಲೇ ಆರೋಪಿಗಳಾದ ಪ್ರದೋಷ್ ಹಾಗೆ ವಿನಯ್ ಇಬ್ಬರಿಂದ ಮಾಫಿ ಸಾಕ್ಷಿ ಅರ್ಜಿ ಹಿನ್ನೆಲೆ ಈಗಾಗಲೇ ಹಿರಿಯ ವಕೀಲ ಶಂಕರಪ್ಪ ವಿವರಣೆ ಕೊಟ್ಟಿದ್ದಾರೆ. ಮಾಫಿ ಸಾಕ್ಷಿ ಕಾನೂನಿನ ಭಾಷೆಯಲ್ಲಿ ಆರೋಪಿ ಹಾಗೂ ಸರ್ಕಾರದ ಒಪ್ಪಂದ ಅಂತ ಕೂಡ ಅನ್ನಬಹುದು ಎಂತಾರೆ. ಮಾಫಿ ಸಾಕ್ಷಿ ಅನ್ನುವಂಥದ್ದು ಇತ್ತೀಚೆಗೆ ಟ್ರೆಂಡ್ ಆಗಿದೆ ನೋಡಿ. ಮುಂದುವರೆದು ಮಾತನಾಡಿರುವಂತಹ ಹಿರಿಯ ವಕೀಲ ಶಂಕರಪ್ಪ, ಮಾಫಿ ಸಾಕ್ಷಿ ಅನ್ನುವಂಥದ್ದು ಇತ್ತೀಚೆಗೆ ಟ್ರೆಂಡ್ ಆಗಿದೆ. ಮಾಫಿ ಸಾಕ್ಷಿ ವಿಚಾರದಲ್ಲಿ ಕಾನ್ಸ್ಪರೆನ್ಸ್ ಕೂಡ ನಡೀಬಹುದು. ಮಾಫಿ ಸಾಕ್ಷಿಯನ್ನ ಆರೋಪಿಯ ಹೇಳಿಕೆಯ ಕ್ರೆಡಿಬಿಲಿಟಿ ಮೇಲೆ ನಿರ್ಧಾರ ಮಾಡಲಾಗುತ್ತೆ. ಕೋರ್ಟ್ ಪ್ರಾಸಿಕ್ಯೂಷನ್ ಡಿಫೆನ್ಸಿ ಆರೋಪಿಯ ಹೇಳಿಕೆ ಆಲಿಸಿ ನಿರ್ಧಾರವನ್ನು ಮಾಡುತ್ತೆ. ವೈಯಕ್ತಿಕ ಕಾರಣ, ರಾಜಕೀಯ ಕೆಲವೊಂದು ಒತ್ತಡ, ಆಮಿಷದಿಂದ ಮಾಫಿ ಸಾಕ್ಷಿ ಆಗಿರುವ ಚಾನ್ಸಸ್ ಕೂಡ ಇರುತ್ತೆ. ಹೀಗಾಗಿ ಮಾಫಿ ಸಾಕ್ಷಿ ಪರಿಗಣನೆ ಅನ್ನುವುದು ತುಂಬಾ ಮುಖ್ಯ. ಇನ್ನು ದರ್ಶನ್ ವಿರುದ್ಧ ಸಂಚು ನಡೀತಾ ಇದೆ ನೋಡಿ. ಈ ಕೇಸ್ನಲ್ಲಿ ದರ್ಶನ್ ಅವರನ್ನ ಸಿಕ್ಕಾಕ್ಸೋದಕ್ಕೆ ಸಂಚು ಕೂಡ ನಡೆದಿರಬಹುದು. ಆರೋಪಿಗಳ ಭಿನ್ನಾಭಿಪ್ರಾಯ ಸ್ಫೋಟ ಆಗಿ ಈ ತರ ಆಗಿರಬಹುದು. ಪ್ರಕರಣಗಳಲ್ಲಿ ಮಾಫಿ ಸಾಕ್ಷಿ ಅನ್ನೋದು ಸರ್ಕಾರ ಹಾಗೂ ಆರೋಪಿ ಮಧ್ಯೆ ಒಂದು ಒಪ್ಪಂದ ಇದ್ದಂತೆ. ಪೊಲೀಸರು ಮಾಫಿ ಸಾಕ್ಷಿಯಾಗಿ ಮಾಡಿ ಹೊರಗಡೆ ಇರಬಹುದು ಅಂತ ಹೇಳಿರಬಹುದು. ಇಷ್ಟು ದಿನ ಪೊಲೀಸರ ವಿರುದ್ಧ ಹೇಳಿಕೆ ನೀಡಿದವರು ಈಗ ಪೊಲೀಸರ ಪರವೇ ಹೇಳಿಕೆ ನೀಡಬೇಕು. ಹೀಗಾಗಿ ಕೋರ್ಟ್ ಮಾಫಿ ಸಾಕ್ಷಿ ಹೇಳೋರ ಬಗ್ಗೆ ಕ್ರೆಡಿಬಿಲಿಟಿ ಗಮನಿಸುತ್ತೆ. ಮಾಫಿ ಸಾಕ್ಷಿ ಹೇಳಿಕೆ ಸುಳ್ಳು ಅಂತ ಆದ್ರೆ ಅದಕ್ಕೆ ತಕ್ಕ ಕ್ರಮ ಕೂಡ ಆಗುತ್ತೆ ಅಂತ ಹಿರಿಯ ವಕೀಲ ಶಂಕರಪ್ಪ ವಿವರಿಸಿದರು. ಇನ್ನು ಪ್ರದೋಷ್ಗೆ ಭದ್ರತೆ ಬೇರೆ ಬ್ಯಾರಕ್ಗೆ ಶಿಫ್ಟ್. ಇನ್ನು ಮಾಫಿ ಸಾಕ್ಷಿ ಆಗ್ತಿದ್ದಂತೆ ಪ್ರದೋಷ್ಗೆ ಭಯ ಶುರುವಾಗಿದೆ. ದರ್ಶನ್ ಇರೋ ಸೆಲ್ಗೆ ಹೋದ್ರೆ ಗಲಾಟೆ ಆಗೋ ಸಾಧ್ಯತೆ ಇದೆ. ಹೀಗಾಗಿ ಪ್ರದೋಷ್ಗೆ ಭದ್ರತೆ ಹೆಚ್ಚಿಸಲಾಗಿದೆ. ನಿನ್ನೆ ವಿಚಾರಣೆ ಮುಗಿದ ಬಳಿಕ ಸೆಲ್ ಬದಲಾವಣೆ ಮಾಡಲಾಗಿದೆ. ಕೋರ್ಟ್ ವಿಚಾರಣೆ ಬಳಿಕ ಶಿಫ್ಟ್ ಮಾಡಿ ಸೆಕ್ಯೂರಿಟಿ ಕೊಟ್ಟಿದ್ದಾರೆ. ಒಟ್ಟಲ್ಲಿ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಊಹಿಸಲಾಗದ ಟ್ವಿಸ್ಟ್ ಸಿಗ್ತಾ ಇದೆ. ಮುಂದೆ ಮತ್ಯಾವ ತಿರುವು ಪಡೆದುಕೊಳ್ಳುತ್ತೋ ಅನ್ನೋದನ್ನ ಕಾದಷ್ಟೇ ನೋಡಬೇಕಾಗಿದೆ. ಹಾಗಾದ್ರೆ ಇದೀಗ ದರ್ಶನ್ ಆಪ್ತ ಸ್ನೇಹಿತರೆ ದಚ್ಚೋಗೆ ಗುನ್ನ ಇಟ್ರ ಅನ್ನುವಂತಹ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ. ಇದಾಗುತ್ತೆ ಇವರೆಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ನಿಮ್ಮದು ವೇಗ ನಮ್ಮದು.